ತಾಯ್ನಾಡಿಗೆ ಆಗಮಿಸುವುದಕ್ಕೆ ಕನ್ನಡಿಗರು ಪರದಾಟವನ್ನ ನಡೆಸ್ತಾ ಇದ್ದಾರೆ. ದೆಹಲಿಯ ಸ್ಪೈಸ್ ಜೆಟ್ ವಿಮಾನದಲ್ಲಿ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಊಟ ತಿಂಡಿ ಇಲ್ಲದೆ ಪ್ರಯಾಣಿಕರು ಹೈರಾಣರಾಗಿ ಹೋಗಿದ್ದಾರೆ. ರಾತ್ರಿ ಇಡೀ ವಿಮಾನದಲ್ಲೇ ಪ್ರಯಾಣಿಕರು ಪರದಾಟವನ್ನ ನಡೆಸಿದ್ದಾರೆ. ಅಮರನಾಥನಿಂದ ದೆಹಲಿಗೆ ಪ್ರಯಾಣಿಕರು ಬಂದಿದ್ದಾರೆ. ಪೈಲಟ್ ಇಲ್ಲ ಅಂತ ಹೇಳಿ ವಿಮಾನ ಸಂಸ್ಥೆ ಬೇಜವಾಬ್ದಾರಿ ಉತ್ತರವನ್ನ ಕೊಟ್ಟಿದೆ. ದೆಹಲಿ ಪೊಲೀಸರಿಗೆ ದೂರನ್ನ ನೀಡೋದಕ್ಕೂ ಕೂಡ ಒಂದು ಕಡೆ ಮುಂದಾಗಿದ್ದಾರೆ. ಇನ್ನು 100ಕ್ಕೂ ಹೆಚ್ಚು ಜನ ಪ್ರಯಾಣಿಸಿರುವಂತಹ ಸ್ಪೈಸ್ ಜೆಟ್ ವಿಮಾನ, ಆದರೆ ವಿಮಾನ ತಡವಾಗ್ತಾ ಇದೆ. ಒಂದು ಕಡೆ ಸಿಲಿ ರೀಸನ್ಗಳನ್ನ ಕೊಡ್ತಾ ಇದೆ. ಬೆಳಗಾವಿ ವಿಮಾನ ನಿಲ್ದಾಣದಲ್ಲೇ ಸ್ಪೈಸ್ ಜೆಟ್ ಇದೆ ಅಂತ ಹೇಳಿ ಅಲ್ಲಿನ ಪ್ರಯಾಣಿಕರು ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸಬಹುದಾಗಿರುವಂತದ್ದು. 6 ಗಂಟೆ ಆಗಿಂದ ಪೈಲಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸಾಫ್ಟ್ವೇರ್ ಮಾಡ್ತಾರೆ. ವಯಸ್ಸಾಗಿರೋರು ಮಕ್ಕಳು ಎಲ್ಲ ಇದ್ದಾರೆ. ಮಾತಾಡಿದ್ರೆ ಅವ್ನ ಐಡಿ ಕಾರ್ಡ್ ಕೂಡ ತೋರಿಸ್ತಾ ಇಲ್ಲ. ಇವ್ರಲ್ಲಿ ಏನ್ ನಂಬಿಕೆ ಇಡಬೇಕು ನಾವು? ಪೈಲಟ್ ಇದ್ದಾರೆ ಹೇಗೆ ಫ್ಲೈ ಮಾಡ್ತಾರೆ ಇವರು? ದೊಡ್ಡ ಕ್ವಶ್ಚನ್ ಆಗಿದೆ. ಕನ್ನಡಿಗರೆಲ್ಲ ಒಳಗಡೆ ಸೇರ್ಕೊಂಡಿದ್ದಾರೆ. ಸುಮಾರು 50-60 ಜನ ಕನ್ನಡಿಗರಿದ್ದೀವಿ. ಯಾರು ಹೆಲ್ಪ್ ಮಾಡ್ತಾ ಇಲ್ಲ. ನಮ್ಮ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಸ್ಪೈಸ್ ಜೆಟ್ ಅವ್ರ ಬಗ್ಗೆ ಫ್ಲೈಟ್ ಡಿಲೇ ಆಗ್ತದೆ. ಹೈಜಾಕ್ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ನಟೇಶ್, ಏನಿದು ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇರೋದು, ಏನು ಹೇಳ್ತಾ ಇದ್ದಾರೆ ಸ್ಪೈಸ್ ಜೆಟ್ನವರು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ನಟೇಶ್. ರಮ್ಯಾ, ಖಂಡಿತ ಕಳೆದ 2-3 ದಿನಗಳಿಂದ ಏನು ದೆಹಲಿಯ ಏರ್ಪೋರ್ಟ್ ನಲ್ಲಿ ಡಿಲೇ ಎಂಬ ಎನ್ನುವಂತಹ ಪದ ಏನಿದೆ ಸಾಕಷ್ಟು ಮಟ್ಟಿಗೆ ಕೇಳಿ ಬರ್ತಾ ಇದೆ. ಇದೀಗ ಇಂದು ಏನು ನಿನ್ನೆ ರಾತ್ರಿ ಏನು ಕಾಶ್ಮೀರ ಹಾಗೂ ಶ್ರೀನಗರದಿಂದ ಹೊರಟಂತ ಸ್ಪೈಸ್ ಜೆಟ್ ಏನಿದೆ ಇದು ಮಧ್ಯರಾತ್ರಿಯಿಂದ ಅಂದ್ರೆ ನಿನ್ನೆ ಮಧ್ಯರಾತ್ರಿಯಿಂದ ಡಿಲೇ ಎಂಬ ಸಂದೇಶವನ್ನ ಕೊಡ್ತಾ ಇದೆ. ಇದು ಸಾಕಷ್ಟು 100ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಇಡೀ ರಾತ್ರಿ ಒಂದು ರೀತಿ ಸಾಕಷ್ಟು ಸಂಕಷ್ಟವನ್ನ ಈಡು ಮಾಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ದೆಹಲಿಯ ವಿಮಾನ ನಿಲ್ದಾಣದಲ್ಲಿ ಏನು ಪ್ರಯಾಣಿಕರಿಗೆ ಒಂದು ಊಟ ತಿಂಡಿ ವ್ಯವಸ್ಥೆ ಏನಿದೆ ಅದನ್ನೂ ಕೂಡ ಕೊಡದೆ ಸ್ಪೈಸ್ ಜೆಟ್ ನಲ್ಲಿ ಡಿಲೇ ಎಂಬ ಮಾಹಿತಿಯನ್ನ ಕೊಟ್ಟು ಅವರನ್ನ ವಿಮಾನದಲ್ಲೇ ಕೂರಿಸಿರುವಂತಹ ಘಟನೆ ನಡೆದಿದೆ. ಈಗ ಅಲ್ಲಿನ ಪ್ರಯಾಣಿಕರೇ ಕೂಡ ಕರೆ ಮಾಡಿ ಈ ವಿಚಾರವನ್ನ ತಿಳಿಸಿರುವಂತದ್ದು. ಈಗಾಗಲೇ ಕಳೆದ ಮಧ್ಯರಾತ್ರಿ ಏನಿದೆ ದೆಹಲಿ ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಅನ್ನ ಅಥವಾ ದೂರನ್ನ ನೀಡುವಂತಹ ಕೆಲಸವನ್ನ ಕೂಡ ಮಾಡಿದ್ರು. ಆದ್ರೆ ಅದಕ್ಕೂ ಕೂಡ ಯಾವುದೇ ರೆಸ್ಪಾನ್ಸ್ ಸಿಕ್ಕಿಲ್ಲ. ಇದೀಗ ಏನು ಸದ್ಯಕ್ಕೂ ಕೂಡ ಅಂದ್ರೆ ಕಳೆದ ಮಧ್ಯರಾತ್ರಿಯಿಂದ ಹಿಡಿದು ಇಲ್ಲಿಯ ತನಕ ವಿಮಾನದಲ್ಲೇ ಕುಳಿತಿರುವಂತಹ ಪ್ರಯಾಣಿಕರು ತಮ್ಮ ಅಳಲನ್ನ ಕೂಡ ತೋಡಿಕೊಳ್ತಾ ಇದ್ದಾರೆ. ಸ್ಪೈಸ್ ಜೆಟ್ ವಿಮಾನದ ವ್ಯವಸ್ಥೆಯ ವಿರುದ್ಧ ತೀವ್ರ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಪ್ರಯಾಣಿಕರು ಅಂದ ತಕ್ಷಣ ಈಗ ಅಲ್ಲಿ ಮಕ್ಕಳು ಇರ್ತಾರೆ, ವೃದ್ಧರು ಇರ್ತಾರೆ, ಹಾಗೇನೆ ಎಲ್ಲರೂ ಕೂಡ ಇರ್ತಾರೆ. ಎಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆ ಇಲ್ಲ. ಹಾಗೇನೆ ಡಿಲೇ ಆದಂತಹ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ಕ್ರಮಗಳನ್ನ ಕೂಡ ಕೈಗೊಳ್ಳಲಾಗಿಲ್ಲ. ಇದೀಗ ದೆಹಲಿಯ ಏರ್ಪೋರ್ಟ್ ನಲ್ಲಿ ಸ್ಪೈಸ್ ಜೆಟ್ ಏನಿದೆ ಆ ಸ್ಪೈಸ್ ಜೆಟ್ ಸದ್ಯಕ್ಕೆ ದೆಹಲಿಯಲ್ಲೇ ಇದೆ. ಆದ್ರೆ ದೆಹಲಿಯಿಂದ ಬೇರೆ ಕಡೆ ತೆರಳಬೇಕಾಗಿದ್ದಂತಹ ಸ್ಪೈಸ್ ಜೆಟ್ ವಿಮಾನ ಒಂದು ದಿನದ ಮಟ್ಟಿಗೆ ಅಂದ್ರೆ 1 ಗಂಟೆ ಅಥವಾ 2 ಗಂಟೆ ಡಿಲೇ ಆಗಿರೋದನ್ನ ನಾವು ನೋಡಿರ್ತೇವೆ. ಆದ್ರೆ ಒಂದು ದಿನದ ಮಟ್ಟಿಗೆ ಡಿಲೇ ಆಗಿರ್ತಕ್ಕಂಥದ್ದು ಅಲ್ಲಿನ ಪ್ರಯಾಣಿಕರಿಗೆ ಸಾಕಷ್ಟು ಸಂಕಷ್ಟವನ್ನ ಉಂಟು ಮಾಡಿದೆ. ಅಲ್ಲಿನ ಜನ ಏನು ಪ್ರಯಾಣಿಕರಿದ್ದಾರೆ ಅವರಿಗೆ ಊಟದ ವ್ಯವಸ್ಥೆ ಇಲ್ಲ. ಹಾಗೇನೆ ಉಸಿರು ಕಟ್ಟಿದ ರೀತಿಯಲ್ಲಿ ಅವರು ಅಲ್ಲಿ ಇದ್ದಾರೆ ಎನ್ನುವಂಥದ್ದು ವಿಡಿಯೋಗಳಲ್ಲೂ ಕೂಡ ಸಾಕ್ಷಿ ಆಗ್ತಾ ಇದೆ. ಹಲೋ ರೈಟ್ ನಟೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಪ್ರಯಾಣಿಕರೊಬ್ರು ಡಾಕ್ಟರ್ ಜಯಶ್ರೀ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಏನಾಗ್ತಾ ಇದೆ ಅಲ್ಲಿ ಸ್ಥಳದಲ್ಲಿ? ವಿಮಾನ ಸಂಸ್ಥೆ ಯಾಕೆ ಇಷ್ಟೊಂದು ಬೇಜವಾಬ್ದಾರಿತನ ತೋರ್ತಾ ಇದೆ? ಎಷ್ಟು ಗಂಟೆಯಿಂದ ನೀವು ವೇಟ್ ಮಾಡ್ತಾ ಇದ್ದೀರಿ ಅಲ್ಲಿ ಅಂತ?
ಸರ್ ಮೇಡಮ್ ನಾವೀಗ ನಮ್ದು ಫ್ಲೈಟ್ ಇದ್ದದ್ದು 7 o'clock, ಅದಕ್ಕಿಂತ 2 hours ಮೊದಲೇ ನಾವ್ ಇಲ್ಲಿ ಬಂದಿದೀವಿ. ಅದ್ರ ನಂತರ ನಮ್ಗೆ ಹೇಳಿದ್ರು 10:30 ಅಂತ. ಓಕೆ, ಆಮೇಲೆ 12:30 ಅಂತ ಹೇಳಿದ್ರು. ಆಮೇಲೆ 1 o'clock ಎಲ್ಲರೂ ಮನೆ ಅರೌಂಡ್ 11:30 12 o'clock ಸ್ಪೈಸ್ ಜೆಟ್ ಫ್ರಮ್ ಬ್ಯಾಂಗ್ಳೂರು, ಗೋವಾ, ಕಲ್ಕತ್ತಾ ಎಲ್ಲಾನು ಕ್ಯಾನ್ಸಲ್ ಆಯ್ತು. ಸೊ ಎಲ್ಲಾ ಜನಗಳು ಅವ್ರ ಮೇಲೆ ಮುಗಿದ್ ಬಿದ್ರು ಸಲುವಾಗಿ ಏನಾಯ್ತು ಅಂತ ಹೇಳಿದ್ರೆ ಅವ್ರಿಗೆ ಈಗ ಏನಾಯ್ತು ಗೊತ್ತಿಲ್ಲ, ಟೆನ್ಷನ್ ಆಯ್ತು ಏನೋ. 1 o'clock ಅವ್ರಂದ್ರು ನಿಮ್ ಫ್ಲೈಟ್ ಬ್ಯಾಂಗ್ಳೂರ್ ಫ್ಲೈಟ್ ಹೋಗ್ತಾ ಇದೆ, ನೀವೆಲ್ಲರೂ ಬೋರ್ಡ್ ಆಗಿ ಅಂತಂದ್ರು. ಸೊ 1 o'clock ನಮ್ಮನ್ನೆಲ್ಲ ಬೋರ್ಡ್ ಮಾಡಿ ಫ್ಲೈಟ್ ಅಲ್ಲಿ ಹಾಕಿ ಈಗ ನೋಡಿ 6 ಗಂಟೆ ಆಯ್ತಲ್ಲ, ಇನ್ನೂ ತನಕ ನಾವು ಬೋರ್ಡ್ ಅಲ್ಲೇ ಇದ್ದೀವಿ. 6:20 ನಮ್ಮನ್ನ ಡಿಬೋರ್ಡು ಮಾಡಿಲ್ಲ, ನಮ್ಗೊಂದು ಊಟನೂ ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ. ನಾವ್ ಇಲ್ಲೇ ಫ್ಲೈಟ್ ಅಲ್ಲಿ ಸಫೋಕೇಶನ್ ಆಗಿ, ಕೆಲವ್ರು ಮಕ್ಕಳಿದ್ದಾರೆ, ದೊಡ್ಡವರಿದ್ದಾರೆ, ಸಿಕ್ ಪರ್ಸನ್ಸ್ ಇದ್ದಾರೆ, ಜ್ವರದಿಂದ ವಾಮಿಟಿಂಗು ಡೈರಿ ಆಗಿ ಏನೇನು ಕೊಟ್ಟಿಲ್ಲ, ತಿನ್ನಕ್ಕೂ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಿನ್ನೆ ನಮ್ಗೆ ನಾವು ಮುಟ್ಬೇಕಾಗಿದ್ದು ಮನೆಗೆ ನಿನ್ನೆ ರಾತ್ರಿ 10 ಗಂಟೆಗೆ ಬೆಂಗಳೂರಿಗೆ. ಇದು ಇಷ್ಟೊತ್ತಾದ್ರೂ ಇನ್ನೂ ತನಕ ಏನಿಲ್ಲ. ಈಗ ಬಂದಿದ್ದಾರೆ ಅಂತಾರೆ, ನಮಗೂ ಅದು ಇನ್ನೂ ನಮ್ಗೆ ಭರವಸೆ ಇಲ್ಲ. ಈ ಫ್ಲೈಟ್ ಸ್ಟಾರ್ಟ್ ಆದ ನಂತರನೇ ನಾನು ಹೇಳ್ಬೋದು ಇಲ್ಲಿಂದ ಹೊರಡ್ತಾ ಇದೀವಾ ಅಂತ ಹೇಳ್ಕೊಂಡು. ನಾನು ಆಕ್ಚುಲಿ ಶ್ರೀನಗರದಿಂದ ಬಂದಿದ್ದು. ಶ್ರೀನಗರದಲ್ಲಿ ಕೂಡ ಇದೇ ಸ್ಪೈಸ್ ಜೆಟ್ 3 hours ಲೇಟ್ ಆಗಿದೆ ನಮ್ಗೆ ನಿನ್ನೆ. ಸ್ಪೈಸ್ ಜೆಟ್ ಕಂಪನಿಯಿಂದಲೇ ಈ ಸಮಸ್ಯೆ ಇದು ಪ್ರಾಬ್ಲಮ್ ಆಗಿದೆ. ಅವ್ರು ಮತ್ತೆ ಯಾರು ಏನು ಪ್ರಾಪರ್ ಆಗಿ ಆನ್ಸರ್ ಕೊಡಲ್ಲ ಮೇಡಮ್, ಏನೇನು ಆನ್ಸರ್ ಕೊಡಲ್ಲ. ನಮ್ಗೆ ತುಂಬಾ ಕಷ್ಟ ಆಗ್ಬಿಡ್ತು. ನಾವು ಹೇಗೆ ನೋಡಿ, ಇಡೀ ಫ್ಲೈಟ್ ಅಲ್ಲಿ ಒಳಗ್ ಕೂತ್ಕೊಳ್ಳೋದು ಅಂತ ಹೇಳಿದ್ರೆ 6 ತಾಸು ಏನಾಗಿರ್ಬೋದು ಜನಗಳ ಅವಸ್ಥೆ. ಅಂದ್ರೆ ಇದು ಜಸ್ಟ್ ಲೈಕ್ ಎ ಹೈಜಾಕ್ಟ್. ನಿಜ. ಸರಿ ಮೇಡಮ್, ಕಾದ್ ನೋಡೋಣ. ಇವಾಗ ಹೆಂಗಿದ್ರು ಬರ್ತಿದ್ದಾರೆ ಅಂತ ಕೂಡ ಹೇಳಿದ್ದಾರೆ, ನೋಡೋಣ ಏನಾಗತ್ತೆ ಅಂತ. ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ. ನೋಡಿ, ವಿಮಾನ ಸಂಸ್ಥೆಯ ಬೇಜವಾಬ್ದಾರಿತನಕ್ಕೆ ಎಷ್ಟು ಜನ ಪರದಾಡಬೇಕು ಅನ್ನೋದು. ನಿನ್ನೆ ಸಂಜೆನೇ ಹೊರಡಬೇಕಾಗಿದ್ದಂತಹ ಫ್ಲೈಟ್ ಇನ್ನೂ ಕೂಡ ಹೊರಟಿಲ್ಲ. ಅಟ್ಲೀಸ್ಟ್ ಮಿನಿಮಮ್ ಕಾಮನ್ ಸೆನ್ಸ್ ಇಲ್ಲ, ನೀರು ಊಟ ತಿಂಡಿ ಆದರೂ ಕೊಡಬೇಕು ಅನ್ನೋದು. ಇಷ್ಟು ಬೇಜವಾಬ್ದಾರಿತನದಿಂದ ಇದ್ದರೆ ಹೇಗೆ ಅನ್ನೋಂಥ ಪ್ರಶ್ನೆ. ಚನ್ನಪಟ್ಟಣ ಕಣದಿಂದ ಕುಮಾರಸ್ವಾಮಿ ಸರಿದ ಮೇಲೆ ಆ ಕ್ಷೇತ್ರದ ಮೇಲೆ ಹಲವರ ಕಣ್ಣು ಬಿದ್ದಿದೆ. ನಮಗೆ ಟಿಕೆಟ್ ಸಿಗುತ್ತೆ ಅಂತ ಆಕಾಂಕ್ಷಿಗಳು ಕಾಯ್ತಾ ಇರುವಂತಹ ಹೊತ್ತಲ್ಲಿ ಸಿಪಿ ಯೋಗೇಶ್ವರ್ ಬಾಂಬ್ ಸಿಡಿಸಿದ್ದಾರೆ. ಏನ್ ಹೇಳಿದ್ರು ಹಾಗಿದ್ರೆ ನೋಡ್ತಾ ಹೋಗೋಣ. ಚನ್ನಪಟ್ಟಣಕ್ಕಾಗಿ ಸಿಪಿ ಯೋಗೇಶ್ವರ್ ಫೈಟ್. ನಾನೇ ಅಭ್ಯರ್ಥಿ ಆಗ್ತೀನಿ ಎಂದಿದ್ದೇಕೆ ಸಿಪಿವೈ. ಚನ್ನಪಟ್ಟಣ ಬೈ ಎಲೆಕ್ಷನ್ ರಣಕಣ ರಂಗೇರಿದೆ. ದಿನಾಂಕ ಘೋಷಣೆಗೂ ಮುನ್ನವೇ ಕಾಂಗ್ರೆಸ್ ಹಾಗೂ ದೋಸ್ತಿ ನಾಯಕರು ರಣತಂತ್ರವನ್ನ ರೂಪಿಸುತ್ತಿದ್ದಾರೆ. ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಕುತೂಹಲಕ್ಕೀಗ ಸಿಪಿ ಯೋಗೇಶ್ವರ್ ಸೂಚ್ಯ